ನಮಸ್ಕಾರ. ಎಲ್ಲ KCET ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮುಂದೆ ಏನು ತಾವು ತಯಾರಿ ಮಾಡಬೇಕು ಕೌನ್ಸಿಲಿಂಗಿಗೆ, ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಎಷ್ಟು ಸೀಟ್ ಇರುತ್ತೆ, ಏನು ಅನ್ನುವಂಥದ್ದು ಸಾಕಷ್ಟು ಪೋಷಕರಿಗೆ ಗೊಂದಲ ಇರುತ್ತೆ. ಈ ಕುರಿತು ಪ್ರಾಧಿಕಾರದ ವತಿಯಿಂದ ತಮಗೆ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ತಮ್ಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡುವಂಥದ್ದು AICTE ಅವರು ಪರ್ಮಿಷನ್ ಕೊಡ್ತಾರೆ. ಎಷ್ಟು ಸೀಟ್ಗಳನ್ನ ತಾವು ಈ ವರ್ಷ ಅಡ್ಮಿಷನ್ ಮಾಡ್ಕೊಳ್ಬೇಕು. ಸಾಕಷ್ಟು ಪೋಷಕರು ಈಗಾಗಲೇ ಸಾಕಷ್ಟು ಕಾಲೇಜಿಗೆ ಓಡಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಸಾಕಷ್ಟು ತಮ್ಗೆ ಬೇರೆ ಬೇರೆಯವರಿಂದ ಫೋನು ಬರ್ಲಿಕ್ಕೆ ಶುರುವಾಗಿದೆ, ಬನ್ನಿ ಅಡ್ಮಿಷನ್ ಆಗಿ ಗೊಂದಲದಲ್ಲಿದ್ದೀರಾ. ಅವ್ರು ಕರಿತಾ ಇದಾರೆ, ಹೋಗ್ಬೇಕಾ, ಅಡ್ಮಿಷನ್ ಆಗ್ಬೇಕಾ, ಸರ್ಕಾರಿ ಸೀಟ್ ಯಾವಾಗ ಸಿಗುತ್ತೆ ಏನು ಅಂತ. ಎಷ್ಟೋ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇರುತ್ತೆ, ಆ ಸೀಟು ಯಾವ ರೀತಿ ಹಂಚಿಕೆ ಆಗುತ್ತೆ, ತಮ್ಮ ಮಗುವಿಗೆ ಸೀಟು ಸಿಗುತ್ತಾ ಸಿಗಲ್ವಾ, ಈ ಎಲ್ಲ ಗೊಂದಲದಲ್ಲಿ ತಾವಿದ್ದೀರಾ. ದಯಮಾಡಿ ತಾವು ಹೋಗಿ ಯಾವುದೋ ಒಂದು ಅನಿವಾರ್ಯವಾಗಿ ಒಂದು ಕಾಲೇಜಿಗೆ ಸೇರಿಸುವಂತಹ ದುಡುಕು ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಸಾಕಷ್ಟು ನಮ್ಮ KCET ಎಕ್ಸಾಮ್ ಅಲ್ಲಿ ಎಲ್ಲ ನಗರ ಪ್ರದೇಶದ ವಿದ್ಯಾರ್ಥಿಗಳೇನು ಬರೆಯಲ್ಲ. ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ತಾವು KCET ಬರೆದಿದ್ದೀರಾ. ಸಾಕಷ್ಟು ಒಳ್ಳೆ ರ್ಯಾಂಕ್ ಅನ್ನ ಸಹ ತೆಗೆದುಕೊಂಡಿದ್ದೀರಾ. ನಾನು ನಿಮಗೆ ಉದಾಹರಣೆ ಸಹಿತ ಯಾವ ರೀತಿ ನಾವು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ, ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು, ಅದೆಲ್ಲ ಮುಂದಿನ ದಿನಗಳಲ್ಲಿ ಹೇಳೋಣ. ಸದ್ಯಕ್ಕೆ ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಒಮ್ಮೆಗೆನೆ ಸೀಟ್ ಹಂಚಿಕೆಯನ್ನ ಮಾಡ್ತೀವಿ. ಮೆಡಿಕಲ್ಲು, ಡೆಂಟಲ್ಲು, ಆಯುಷ್, ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್ ಅಲ್ಲಿ ವೆಟರ್ನರಿ, ಅಗ್ರಿಕಲ್ಚರು, ಆರ್ಟಿಕಲ್ಚರು, ಫಾರೆಸ್ಟ್ರಿ, ನರ್ಸಿಂಗು, D.Pharm ಇದೆಲ್ಲದಕ್ಕೂ ಮಾಡ್ತೀವಿ. ತಮ್ಗೆ ಗೊತ್ತಿದೆ, ಅದೆಲ್ಲದಕ್ಕೂ ರ್ಯಾಂಕ್ ಕೊಡ್ತೀವಿ. ಬಟ್ ಆದ್ರೆ ನೀಟ್ ಎಕ್ಸಾಮ್ ರ್ಯಾಂಕಿನ ಆಧಾರದಲ್ಲಿ ನಾವು ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸೀಟ್ ಹಂಚಿಕೆ ಮಾಡುವಂಥದ್ದು ತಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ತಾವು KEA ನಲ್ಲಿ ರಿಜಿಸ್ಟ್ರೇಷನ್ ಸಹ ಮಾಡಿದೀರಾ, CET ಬರೆದಿದ್ದೀರಾ. ಕೆಲವರು ನೀಟ್ ಎಕ್ಸಾಮ್ ಮಾತ್ರ ಬರೆಯುವಂತವ್ರು ಸಹ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದೀರಾ. ನೀಟ್ ಎಕ್ಸಾಮ್ ಸಹ ಆಗಿದೆ. ಫಸ್ಟ್ ನಿಮ್ಗೆ ಹೇಳುವಂತದ್ದು, ನಮ್ಮ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಆಗ್ಬೇಕಂತಂದ್ರೆ ನೀಟ್ ರಿಸಲ್ಟ್ ಬರಬೇಕು, 1 ಪಾಯಿಂಟ್. ಎರಡನೇದು, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿಗೆ ಈ ವರ್ಷ AICTE ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಆ ಸೀಟಿನ ಮಾಹಿತಿ ಪ್ರಾಧಿಕಾರಕ್ಕೆ ಬರಬೇಕು. ಈ ಎರಡೂ ಬಂದಿಲ್ಲ. ನೀವು ಕಾಲೇಜಿಗೆ ಅಡ್ಮಿಷನ್ ಕರೀತಾರೆ ಅಂತಂದ್ರೆ ಸದ್ಯಕ್ಕೆ ತಕ್ಷಣಕ್ಕೆ ಹೋಗುವಂತದ್ದಕ್ಕೆ ಆತುರ ಪಡುವಂತಹ ಅಗತ್ಯ ಇಲ್ಲ. ನೀಟ್ ಯಾವಾಗ ರಿಸಲ್ಟ್ ಬರುತ್ತೆ, ನೀಟಿಂದು ರ್ಯಾಂಕ್ ಡಾಟಾವನ್ನ ನಮ್ಮ ಪ್ರಾಧಿಕಾರಕ್ಕೆ ಕೊಡ್ತಾರೆ. ಆ ನಂತರ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ನಾವು ಶುರು ಮಾಡ್ತೀವಿ. ಈಗ ನಾನು ಬಹುಮುಖ್ಯವಾಗಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಹಂಚಿಕೆ ಬಗ್ಗೆ, ನೀವು ಯಾರು ಪ್ರೈವೇಟ್ ಕಾಲೇಜುಗಳಿಗೆ ತಕ್ಷಣ ಹೋಗಿ ಒಳ್ಳೊಳ್ಳೆ ರ್ಯಾಂಕ್ ಇತ್ತು ಅಂತಂದ್ರೂ ಅಡ್ಮಿಷನ್ ಆಗುವಂಥದ್ದು, ಗೊಂದಲಕ್ಕೊಳಗಾಗುವಂಥದ್ದು, ಸೀಟ್ ನಾಳೆ ಸಿಕ್ಬಿಡುತ್ತೋ ಸಿಗಲ್ವೋ ಅನ್ನುವಂಥದ್ದು, ಇಂಥದಕ್ಕೆ ಒಂದು ತೆರೆ ಎಳೆಯುವಂತಹ ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟ ಇಬ್ಬರೂ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವಂತಹ 4-5 ಕೆಟಗರಿದು ಕಾಲೇಜು ಬರುತ್ತೆ. ನಾನು ಬಹುಮುಖ್ಯವಾಗಿ ಹೇಳುವಂಥದ್ದು ಸರ್ಕಾರಿ ಕಾಲೇಜುಗಳು. ರಾಜ್ಯದಲ್ಲಿ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಅನುದಾನಿತ ಕಾಲೇಜುಗಳು, ರಾಜ್ಯ ಸರ್ಕಾರ ಅನುದಾನ ಕೊಡುವಂತಹ 9 ಕಾಲೇಜುಗಳಿದೆ. ಸರ್ಕಾರಿ ಕಾಲೇಜುಗಳಲ್ಲಿ 100 ಸೀಟ್ ಇತ್ತು. ಉದಾಹರಣೆ ನಾನು ಹೇಳ್ತೀನಿ, ಒಂದು ಬ್ರಾಂಚ್ಗೆ ಹೇಳ್ತೀನಿ. ಉದಾಹರಣೆಗೆ ಒಂದು ಸರ್ಕಾರಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 100 ಸೀಟ್ ಅಡ್ಮಿಷನ್ ಮಾಡ್ಕೊಳ್ಳುವಂತದ್ದಕ್ಕೆ ಅನುಮತಿ ಇದೆ ಅಂತ ಭಾವಿಸಿದ್ರೆ, 100 ಸೀಟುಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 9 ಅನುದಾನಿತ ಕಾಲೇಜುಗಳಿದೆ. ಆ ಅನುದಾನಿತ ಕಾಲೇಜುಗಳಲ್ಲಿ ಅನುದಾನಿತ ಕೋರ್ಸ್ಗಳೇನಿದೆ ಅದಕ್ಕೆ 100 ಸೀಟ್ ಏನಾದ್ರೂ ಇತ್ತು ಅಂತಂದ್ರೆ 95 ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸರ್ಕಾರಿ 16 ಕಾಲೇಜಲ್ಲಿ ಪೂರ್ತಿ ನಾವೇ ಅಲಾಟ್ ಮಾಡ್ತೀವಿ. ಅನುದಾನಿತ ಕಾಲೇಜುಗಳು 9 ಏನಿದೆ ಅದರಲ್ಲಿ ಅನುದಾನಿತ ಕೋರ್ಸ್ಗಳ 95% ಸೀಟ್ಗಳನ್ನು ನಾವೇ ಅಲಾಟ್ ಮಾಡ್ತೀವಿ. ಇನ್ನ ನಿಮಗೆ ನೆಕ್ಸ್ಟ್ ಅನುದಾನ ರಹಿತ ಅಂದ್ರೆ ಖಾಸಗಿ ಕಾಲೇಜುಗಳು, ಇದು ರಾಜ್ಯದಲ್ಲಿ ತುಂಬಾ ಖಾಸಗಿ ಕಾಲೇಜುಗಳಿದಾವೆ. ನಮ್ಮ ರಾಜ್ಯ ಸರ್ಕಾರ ಮತ್ತೆ ಅವರ ಒಪ್ಪಂದದ ಪ್ರಕಾರ
ಯಾವುದೋ ಒಂದು ಖಾಸಗಿ ಕಾಲೇಜಲ್ಲಿ, ಉದಾಹರಣೆಗೆ ನಾನು ಹೇಳ್ತೀನಿ, ಒಂದು ಖಾಸಗಿ ಕಾಲೇಜಲ್ಲಿ ಉದಾಹರಣೆಗೆ ಎಲ್ಲಾ ಬ್ರಾಂಚ್ಗಳು ಸೇರಿ 1,000 ಸೀಟ್ ಇದೆ ಅಂತ ಭಾವಿಸೋಣ. ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕಲ್, ಆಟೋಮೊಬೈಲ್, AI ಇದೆಲ್ಲ ಸೇರಿ 1,000 ಸೀಟ್ಗಳು ಒಂದು ಖಾಸಗಿ ಕಾಲೇಜಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ, 450 ಸೀಟುಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ. 1,000 ಸೀಟಲ್ಲಿ 450 ಸೀಟುಗಳನ್ನ ನಾವು ಹಂಚಿಕೆ ಮಾಡ್ತೀವಿ. ನಾನು ಉದಾಹರಣೆ ಹೇಳ್ತೀನಿ ತಮಗೆ. ಇನ್ನ ಉಳಿದಿದ್ದು ಯಾರು ಮಾಡ್ತಾರೆ? ತಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ. 1,000 ಸೀಟಲ್ಲಿ ನಮ್ಮ ಒಂದು ಸರ್ಕಾರ ಮತ್ತೆ ಖಾಸಗಿ ಕಾಲೇಜುಗಳ ಒಪ್ಪಂದದ ಪ್ರಕಾರ 450 ಸೀಟು ಅಂದ್ರೆ 45% ಸೀಟುಗಳನ್ನ ನಾವು ಹಂಚಿಕೆ ಮಾಡ್ತೀವಿ. 30% ಸೀಟುಗಳನ್ನ ಕಾಮೆಟ್ಕೆ ಅಂತೇಳಿ ಅವ್ರದ್ದು ಒಂದು ಅಸೋಸಿಯೇಷನ್ ಅವ್ರು ಎಕ್ಸಾಮ್ ಮಾಡ್ತಾರೆ, ಅವರು ಹಂಚಿಕೆ ಮಾಡ್ತಾರೆ. ಇನ್ನ ಉಳಿಯುವಂತಹ 25% ಸೀಟ್ಗಳೇನಿದೆ ಅದು ಮಾತ್ರ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಮ್ಯಾನೇಜ್ಮೆಂಟ್ ಕೋಟಾ ಮತ್ತೆ NRI ಅಂತೇಳಿ ಅವರಿಗೆ ಅಡ್ಮಿಷನ್ ಮಾಡ್ಕೊಂತಾರೆ. ಕಾಮೆಟ್ಕೆ ಮತ್ತೆ ಸರ್ಕಾರಿ ಕೋಟಾ ಏನ್ ಹೇಳಿದಲ್ಲ ನಾನು 45%, ಈ ಎರಡಕ್ಕೂ ಸರ್ಕಾರವೇ ಫೀಸ್ ನಿಗದಿಪಡಿಸುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, 1,000 ಸೀಟು ಒಂದು ಖಾಸಗಿ ಕಾಲೇಜಲ್ಲಿ ಇದೆ ಅಂತಂದ್ರೆ ಕಾಮೆಟ್ಕೆಗೆ 300 ಸೀಟು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 450 ಸೀಟು, ಇನ್ನ 250 ಸೀಟು ಮ್ಯಾನೇಜ್ಮೆಂಟ್ ಅಲಾಟ್ ಮಾಡುತ್ತೆ. ಪ್ರಾಧಿಕಾರ ಕೌನ್ಸಿಲಿಂಗ್ ಮಾಡೋ ತನಕ ದಯಮಾಡಿ ವೆಯ್ಟ್ ಮಾಡಿ. ಫೀಸ್ ಬಗ್ಗೆ ಬರೋದಾದ್ರೆ ಕಾಮೆಟ್ಕೆಗೆ ಮತ್ತೆ ಸರ್ಕಾರಿಗೆ ಏನಿದೆ ಅದು ರಾಜ್ಯ ಸರ್ಕಾರವೇ ನಿಗದಿಪಡಿಸುತ್ತೆ. ನಾವು ಇಬ್ರು ಒಪ್ಪಿ ನಿಗದಿಪಡಿಸುವಂತದ್ದು. ತಾವು ನೋಡ್ಬೋದು ನಮ್ಮ ವೆಬ್ಸೈಟ್ ಅಲ್ಲಿ, ಅದು ಕಳೆದ ವರ್ಷ ಏನಿತ್ತು ಅದಕ್ಕೆ 7.5% ಜಾಸ್ತಿ ನಾವು ಫೀಸ್ ಅನ್ನ ನಿಗದಿಪಡಿಸಿದೀವಿ. ಮತ್ತೆ ಇನ್ಯಾವ್ದು ಕಾಲೇಜ್ ಉಳಿತು ರಾಜ್ಯದಲ್ಲಿ? ಗೌರ್ಮೆಂಟ್ ಹೇಳಿದೀನಿ, ಅನುದಾನಿತ ಹೇಳಿದೀನಿ, ಖಾಸಗಿ ಕಾಲೇಜುಗಳಲ್ಲಿ 2 ರೀತಿ ಬರುತ್ತೆ. ಒಂದು ನಾನೀಗ ಹೇಳಿದೆ, ಬಹುತೇಕ ಖಾಸಗಿ ಕಾಲೇಜುಗಳು, ಅದರಲ್ಲಿ ಕೆಲವೊಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಂದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಆ ಒಂದು ಸಮುದಾಯದವರು ಅವರೇ ನಡೆಸುವಂತದ್ದು. ರಾಜ್ಯ ಸರ್ಕಾರ ಅವರಿಗೆ ಮೈನಾರಿಟಿ ಸ್ಟೇಟಸ್ ಅನ್ನ ಕೊಟ್ಟಿದೆ. ಅಂತಹ ಕಾಲೇಜುಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 40% ಸೀಟ್ಗಳನ್ನ ಹಂಚಿಕೆ ಮಾಡುತ್ತೆ. ಈಗ ಅಲ್ಲಿ ನಾನು ಹೇಳಿದೆ ಪ್ಯೂರ್ ಖಾಸಗಿ ಕಾಲೇಜ್ ಇದೆ, ಅದು ಮೈನಾರಿಟಿ ಸ್ಟೇಟಸ್ ಇಲ್ಲ ಅಂತಂದ್ರೆ 1,000 ಅವ್ರ ಕಾಲೇಜಿಗೆ AICTE ಪರ್ಮಿಷನ್ ಕೊಟ್ಟಿದೆ ಅಂತಂದ್ರೆ 450 ಸೀಟನ್ನ ನಾವು ಹಂಚಿಕೆ ಮಾಡ್ತೀವಿ. ಅದೇ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಬಂತು ಅಂತಂದ್ರೆ ಅಲ್ಲಿ 1,000 ಸೀಟ್ಗಳಿದೆ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರ್ಯಾಂಕ್ ಆಧರಿಸಿ 400 ಸೀಟ್ಗಳನ್ನ ಹಂಚಿಕೆಯನ್ನ ಮಾಡುತ್ತೆ. ಅದೇ ರೀತಿ ನಿಮಗೆ ಡೀಮ್ಡ್ ವಿಶ್ವವಿದ್ಯಾಲಯಗಳು, ಖಾಸಗಿ ವಿಶ್ವವಿದ್ಯಾಲಯಗಳು ಬರುತ್ತೆ, ಅದು ತುಂಬಾ ನಂಬರ್ ಕಡಿಮೆ ಇದೆ, ಅಲ್ಲಿ ಸಹ 40% ಸೀಟ್ಗಳನ್ನ ನಾವೇನೆ ಅಲಾಟ್ ಮಾಡ್ತೀವಿ. ಅರ್ಥ ಮಾಡಿ ಪೋಷಕರೇ, ಕಳೆದ ವರ್ಷ 79,000 ಇಂಜಿನಿಯರಿಂಗ್ ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುವಂತದ್ದಕ್ಕೆ ನಮಗೆ ಪರ್ಮಿಷನ್ ಇತ್ತು. ಈ ವರ್ಷ 79,000ಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಹಾಗಾಗಿ ನೀವು ದಯಮಾಡಿ ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ನಮ್ಮ ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡಿ. ಓಕೆ, ಅಲ್ಲಿವರೆಗೆ ಏನ್ ಮಾಡೋದು? ಇವರು ಫೋನ್ ಮಾಡ್ತಿರ್ತಾರೆ, ನಮ್ಮ ಮಗುಗ್ ಸಿಗುತ್ತೋ ಸಿಗಲ್ವೋ, ಯಾವ ಕಾಲೇಜ್ ಸಿಕ್ಬಿಡ್ಬೋದು, ಅದು ಒಳ್ಳೆ ಕಾಲೇಜ್ ಇದೆಯಾ, ಇದು ಒಳ್ಳೆ ಕಾಲೇಜ್ ಇದೆಯಾ, ಇದೆಲ್ಲ ಗೊಂದಲಗಳು ಸಾಮಾನ್ಯವಾಗಿರುತ್ತೆ. ಅದಕ್ಕೆ ನಾನು ಹೇಳೋದು, ನಮ್ಮ ಕೌನ್ಸಿಲಿಂಗ್ ನೀಟ್ ರಿಸಲ್ಟ್ ಬಂದ ಮೇಲೆ ಶುರುವಾಗುತ್ತೆ, ಅಲ್ಲಿವರೆಗೆ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ. ನಾನು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಖಾಸಗಿ ಕಾಲೇಜುಗಳು ಇದಾವೆ, ಎಷ್ಟು ಗೌರ್ಮೆಂಟ್ ಕಾಲೇಜುಗಳಿದಾವೆ, ಎಷ್ಟು ಅನುದಾನಿತ ಕಾಲೇಜುಗಳಿದಾವೆ, ಈ ಎಲ್ಲಾ ಕಾಲೇಜುಗಳಲ್ಲಿ ಯಾವ್ದಾವ್ದು ಕೋರ್ಸ್ಗಳಿದೆ, ನೀವು ಟಾಪ್ 10 ಕಾಲೇಜು, ಟಾಪ್ 20 ಕಾಲೇಜು ತಗೊಂಡ್ರೆ ಆ ಕಾಲೇಜುಗಳಲ್ಲಿ ಯಾವ್ದಾವ್ದು ಕೋರ್ಸ್ಗಳಿದೆ. ಆ ಕೋರ್ಸ್ಗಳಲ್ಲಿ ಕಳೆದ ವರ್ಷ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟ್ ಹಂಚಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು 3 ರೌಂಡ್ ಸೀಟ್ ಹಂಚಿಕೆ ಮಾಡಿದೀವಿ ಕಳೆದ ಬಾರಿ. ಪ್ರತಿ ಬಾರಿ ಯಾವ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಕಟ್ ಆಫ್ ಆಗಿದೆ. ಉದಾಹರಣೆಗೆ ನಿಮ್ಮ ಮಗುದು 25,000 ರ್ಯಾಂಕ್ ಇದೆ, ನಿಮ್ಗೆ ಊರಲ್ಲೇನೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ, ನಿಮ್ಮ ಜಿಲ್ಲೆನಲ್ಲಿರುವಂತಹ 3 ಕಾಲೇಜ್ ಇದೆ, ಅದರಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ನಿಮ್ಮ ಆಸೆ ಇದೆ. ಸಿಂಪಲ್, ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ, ನಮ್ಮ ವೆಬ್ಸೈಟ್ ಅಲ್ಲಿ ಪ್ರವೇಶ ಅಂತೇಳಿ ಕಳೆದ ವರ್ಷದ ಪ್ರವೇಶದ ಮಾಹಿತಿ ಇದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಳೆದ ವರ್ಷ ನಾವು ಪ್ರತಿ ರೌಂಡ್ ಅಲ್ಲಿ ಸೀಟ್ ಹಂಚಿಕೆ ಮಾಡಿರುವಂತಹ ಮಾಹಿತಿ, ಕಾಲೇಜ್ ವಾರು, ಬ್ರಾಂಚ್ ವಾರು ಕಟ್ ಆಫ್ ರ್ಯಾಂಕ್ ಇದೆ. ದಯಮಾಡಿ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ ಸ್ಟಡಿ ಮಾಡೋದಕ್ಕೆ. ಸುಮ್ಮನೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಯಾವುದೋ ಯೂಟ್ಯೂಬ್ ಚಾನಲ್ ಹೇಳಿದ್ರು, ಇಷ್ಟು ನಿಂತು ಬಿಡುತ್ತೆ, ಅಷ್ಟು ನಿಂತು ಬಿಡುತ್ತೆ. ಯಾಕೆ? ನಿಮ್ಮ ಮಗು PUC ಪಾಸ್ ಮಾಡಿದೆ, CET ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕ್ ತಗೊಂಡಿದೆ, ಅಷ್ಟು ಮಾಡಬಹುದು. ಪ್ರತಿ ದಿವಸ ಇನ್ಸ್ಟಾಗ್ರಾಮು, ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಟೈಮು ಕಳೆಯೋದಕ್ಕಿಂತ
ನೀಟ್ ರಿಸಲ್ಟ್ ಬಂದು ನಮ್ಮ ಕೌನ್ಸಿಲಿಂಗ್ ಶುರುವಾಗ ತನಕ ಸ್ಟಡಿ ಮಾಡೋದಕ್ಕೆ ಟಾಸ್ಕ್ ಕೊಡಿ. ಸ್ಟಡಿ ಮಾಡುವಂತದಕ್ಕೆ ನೀವು ಯಾವ್ದು ಕಾಲೇಜಿಗೆ ಹೋಗ್ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಿಮಗೆ ಈಗಲೇ ಗೊತ್ತಾಗ್ಬಿಡುತ್ತೆ ನಿಮ್ ಯಾವ ಕಾಲೇಜಲ್ಲಿ ಸಿಕ್ಬೋದು. ಅದ ಸರ್ ಕಳೆದ ವರ್ಷ ಕಟ್ ಆಫ್ ಆಗಿರೋದು ಈ ವರ್ಷ ಅಷ್ಟೇ ಕಟ್ ಆಫ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ ಸರ್? ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಅಂದಾಜಲ್ಲಿ ಹೇಳುವಂತದ್ದು. 90% ಸ್ವಲ್ಪ ಹಾಸ್ಪಾಸ್ ಇರುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಸೀಟ್ಗಳು ಜಾಸ್ತಿನೇ ಆಗಿದೆ. ಮತ್ತೆ ತುಂಬಾ ಕಾಲೇಜುಗಳಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಕಾಲೇಜುಗಳಲ್ಲಿ ಸೀಟನ್ನ ವಿಶೇಷವಾಗಿ ಬಹುಬೇಡಿಕೆಯ ಸೀಟ್ಗಳೇನು ಹೇಳ್ತೀವಿ ನಾವು, ಕಂಪ್ಯೂಟರ್ ಸೈನ್ಸ್, ಎಐ, ಸೈಬರ್ ಸೆಕ್ಯೂರಿಟಿ, ಇಂಥದ್ರಲ್ಲಿ ಇಂಟೇಕ್ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಹೋದ ವರ್ಷ 100 ಇತ್ತು ಅಂತಂದ್ರೆ ಈ ವರ್ಷ ಒಂದು 120 ಇನ್ಕ್ರೀಸ್ ಮಾಡುವಂತದ್ದು ಇಂಥದ್ದೆಲ್ಲ ಮಾಡಿದ್ದಾರೆ. ಹಾಗಾಗಿ ಕಟ್ ಆಫ್ ಬಹುತೇಕ ಸ್ವಲ್ಪ ಆ ಕಡೆ ಈ ಕಡೆನೆ ಇರುತ್ತೆ. ನಿಮಗೊಂದು ಫೇರ್ ಐಡಿಯಾ ಬರುತ್ತೆ. ನೀವು ಇದು ಯಾವುದೂ ಸ್ಟಡಿ ಮಾಡದೆ ಸುಮ್ನೆ ಯಾರೋ ನಿಮ್ದು ನಂಬರ್ ತಗೊಂಡು ಫೋನ್ ಮಾಡ್ತಾರೆ, ಅವರಿಗೆ ನಿಮ್ದು ಎಲ್ಲ ಅಸ್ತ್ರ ಕೊಟ್ಬಿಟ್ಟು ಅವ್ರು ಹೇಳಿರೋಷ್ಟು ದುಡ್ಡು ಕೊಡೋದು, ಅಲ್ಲಿ ಹೋಗಿ ಸುಮ್ನೆ ಅಡ್ಮಿಷನ್ ಆಗೋದು, ಆಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ಸೀಟ್ ಹಂಚಿಕೆ ಮಾಡಿದಾಗ ನಿಮಗೆ ಮಾರ್ಕ್ಸ್ಗೆ ಅದೇ ಕಾಲೇಜಲ್ಲಿ ಸರ್ಕಾರಿ ಸೀಟ್ ಸಹ ಸಿಗೋ ಸಾಧ್ಯತೆ ಇರುತ್ತೆ, ಕಡಿಮೆ ಫೀಸಿನ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಆಮೇಲೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಸೀಟು. ಬೇಗ ಹೋಗಿ ನೀವು ಅಡ್ಮಿಷನ್ ಮಾಡುವಂತದ್ದು ಏನಿದೆ, ಫಸ್ಟ್ ಸ್ಟಡಿ ಮಾಡಿ. ಇಲ್ಲ ಯಾವುದು ಲಾಸ್ಟ್ ಇಯರ್ 3 ರೌಂಡ್ ಅಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ, ಓಕೆ, ನೀವು ನಿರ್ಧಾರ ಮಾಡಿ ಇಂಜಿನಿಯರಿಂಗೇ ಮಾಡಬೇಕು, ಓಕೆ, ಅವಾಗ ಹೋಗಿ ನೀವು ಮ್ಯಾನೇಜ್ಮೆಂಟಿಗೆ ಮತ್ತೆಲ್ಲ ಅಡ್ಮಿಷನ್ ಮಾಡಿಸ್ತೀರಾ ಅಥವಾ ಮಾಡಿಸೋದಕ್ಕೆ ಫ್ರೀ ಇದ್ದೀರಾ. ಬಟ್ ಸ್ಟಡಿ ಮಾಡಿ ತೀರ್ಮಾನ ಮಾಡಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಅದೇ ರೀತಿ ನೀವು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮೆಡಿಕಲ್, ಡೆಂಟಲ್, ಆಯುಷ್ ಮತ್ತೆ ಬೇರೆ ಕೋರ್ಸ್ಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಬಹುತೇಕ ವಿದ್ಯಾರ್ಥಿಗಳು ನಮ್ಮ ಸಿಇಟಿ ನಲ್ಲಿ ಇರುವಂತವರು, ಹೆಚ್ಚಿನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ. ಹಾಗಾಗಿ ನಾನು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂತಿಮವಾಗಿ ಪೋಷಕರಿಗೆ ವಿನಂತಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಟೈಮ್ ಟು ಟೈಮ್ ನಿಮಗೆ ಮಾಹಿತಿಯನ್ನ ಅಪ್ಡೇಟ್ ಮಾಡಲಿಕ್ಕೆ ನಾವೇನೆ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದೀವಿ. ನಾನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಥವಾ ನಮ್ಮ ಇತರೆ ಸಿಬ್ಬಂದಿಗಳು ಅಧಿಕೃತ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ದಯಮಾಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಯೂಟ್ಯೂಬ್ ಚಾನಲ್ ಅನ್ನ ತಾವು ಫಾಲೋ ಮಾಡಿ. ಇಂಜಿನಿಯರಿಂಗಿಗೆ ಸೇರಿಸುವಂತಹ ಪೋಷಕರಿಗೆ ನಾನು ಈಗೇನು ಹೇಳಿದ್ದೀನಿ ಅದನ್ನ ಸ್ವಲ್ಪ ತಾವು ಮುಂದಿನ ಒಂದು ವಾರ